ವೆಲ್ಕಮ್ ಟು ಮಂತ್ರಾಲಯ. ಇವಾಗ ಮಂತ್ರಾಲಯದಲ್ಲಿ ಇದೀವಿ. ಸೊ ಎಲ್ಲ ರೆಡಿ ಆಗಿದ್ವಿ. ಇವಾಗ ದರ್ಶನ ಮಾಡೋಣ ಅಂತ ಹೋಗ್ತಾ ಇದೀವಿ, ರಾಯರ ದರ್ಶನಕ್ಕೆ. ಬಿಫೋರ್ ಆಫ್ಟರ್. ಏನ್ ನಿನ್ನ ಹೆಸರು? ಇಲ್ಲೆಲ್ಲ ಮಾಡ್ಬಿಟ್ಟಾ? ಕರೆಕ್ಟಾಗಿ ಬಂದೈತಾ? ಹೋಗು, ಇವ್ರಿಗೆ 1 kg ಅಕ್ಕಿ ಕೊಡಿ. ನಮಗೆ ನಾಮ ಹಚ್ಚಿದ ಆ್ಯಕ್ಚುಲಿ ಚಿಕ್ಕ ಹುಡುಗಿ, ಇಲ್ಲಿ ವಿಡಿಯೋದಲ್ಲಿ ಸೈಡಲ್ಲಿ ಬರುತ್ತೆ ನೋಡಿ. ಸೊ ಈ ಚಿಕ್ಕ ಹುಡುಗಿ ಆ ಬಿಸಿಲಲ್ಲಿ ಕಾಲಿಗೆ ಚಪ್ಪಲಿ ಕೂಡ ಹಾಕೊಳ್ದಂಗೆ ಕೆಲಸ ಮಾಡ್ತಾ ಇತ್ತು. ಒಬ್ರಿಗೆ ನಾಮ ಹಾಕೋಕ್ಕೆ 5 ರೂಪಾಯಿನೋ ಚಾರ್ಜ್ ಮಾಡ್ತಾರೆ. ಸೊ ಆಮೇಲೆ ನಾನು ಕಾಲಿಗೆ ಚಪ್ಪಲಿ ಕೊಡಿಸ್ಲಾ ಅಂತ ಕೇಳಿದೆ. ಆ ಹುಡುಗಿ ಬೇಡ, ನನಗೆ ಅಕ್ಕಿ ಕೊಡಿಸಿ ಅಂತ ಕೇಳ್ತು. ಅದಾದಮೇಲೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಅಕ್ಕಿ ಕೊಡ್ಸೋಣ ಅಂತ ಹೋದೆ. ಸೊ ಅದನ್ನು ಕೇಳಿ ನನಗೆ ಅನ್ನದ ಬೆಲೆ, ಹಸುವಿನ ಬೆಲೆ ಏನು ಅಂತ ಅರ್ಥ ಆಯಿತು. ಸೊ ತುಂಬ ಬೇಜಾರಾಯಿತು. ಆಮೇಲೆ ಕೊಡಿಸ್ದೆ. ಆಮೇಲೆ ಒಬ್ಬರು ಅಜ್ಜಿ ಬಂದರು, ಅವರೂ ಕೊಡಿಸಿ ಅಂತ ಕೇಳಿದ್ರು. ಸೊ ಅವ್ರಿಗೂ ಕೊಡಿಸ್ಬಿಟ್ಟು ಹೋದೆ. ದಯವಿಟ್ಟು ಅಲ್ಲಿ ಯಾರಾದರೂ ನಿಮಗೆ ಹೆಲ್ಪ್ ಅಂತ ಕೇಳಿದಾಗ ಮಾಡಿ, ನಿಮಗೆ ಮನಸ್ಸಿಗೆ ಒಂದು ಖುಷಿ ಬರುತ್ತೆ. ರಕ್ಷಿತ ವೃಕ್ಷವು ರಕ್ಷಿಸುತ್ತದೆ ಅಲ್ವಾ? ಇಲ್ಲ, ಇಲ್ಲೇ ಇದ್ದೀರಾ? ನಿಮ್ಮ ಸಮಸ್ಯೆಗಳನ್ನು ಶ್ರೀ ಗುರು ರಾಯರ ಬಳಿ ಹೇಳಬೇಡಿ, ಸಮಸ್ಯೆಗಳಿಗೆ ಹೇಳಿ ನಿಮ್ಮಲ್ಲಿ ರಾಯರಿದ್ದಾರೆ ಎಂದು. ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ ಈ ಮಾತು? ಈ ಮಂತ್ರಾಲಯವು ಎಲ್ಲರಿಗೂ ಗೊತ್ತಿರೋ ಹಾಗೆ ಆಂಧ್ರ ಪ್ರದೇಶದಲ್ಲಿರುವ ಒಂದು ತಾಲೂಕಾಗಿದೆ. ನಂಬರ್ ನಾವು ಹೆಂಗ್ ಸೇವ್ ಮಾಡಿದಾನೋ ಹಂಗೆ ಆಗ್ಲಿ. ಏನಂತ ಸೇವ್ ಮಾಡಿದೀರಾ? 3 ಗಂಟೆ ಅಂತ ಸೇವ್ ಮಾಡೋಣ. 3 ಗಂಟೆ ಸೇವ್ ಮಾಡಿದ್ದೆ, ಅದಕ್ಕೆ ನಂದು ಹಂಗೆ ಆಗ್ಲಿ. ಎಲ್ಲ ಲಕ್ಷಣ ಕಾಣಿಸ್ತಾವೆ. ಹಂಗಾರೆ ಅಮ್ಮೋರ್ ಗಂಡ ಎಕ್ಸಾಕ್ಟ್ಲಿ ಇದೇ ಅದು. ಅಲ್ಲಿತ್ತು ಪಾಪು ನೀರು, ನೀನ್ ಕುಡ್ದಿಲ್ಲ ಅಷ್ಟೇ. ಸೊ ವಿ ಆರ್ ಗೋಯಿಂಗ್ ಟು ದರ್ಶನ, ಸ್ಪೆಷಲ್ ದರ್ಶನ. ಏನಂತೆ ಬ್ರೋ? ಹಾ, ತೆಗೀತಿ. ಸೊ ಈ ಸ್ಥಳಕ್ಕೆ ಮೊದಲು ಮಂಚಾಲೆ ಎಂಬ ಹೆಸರಿತ್ತು. ಯಾಕೆ ಅಂತ ಅಂದರೆ ಇಲ್ಲಿ ಮಂಚಾಲಾಂಬಿಕೆ ಅನ್ನೋ ತಾಯಿ ನೆಲೆಸಿದ್ದಳು. ಸೊ ಅದರಿಂದ ಮಂಚಾಲೆ ಅಂತ ಈ ಜಾಗಕ್ಕೆ ಕರಿತಾ ಇದ್ರು. ಇದ್ರ ಹಿಂದೆ ಹಿರಣ್ಯಕಶಿಪುವಿನ ರಾಜ್ಯ ಆಗಿತ್ತು ಅಂತಲೂ ಇದನ್ನು ಹೇಳ್ತಾರೆ. ಅಲ್ಲಿ ಹಿರಣ್ಯಕಶಿಪು ಮಂಚಾಲಾಂಬಿಕೆ ತಾಯಿನ ಕುಲದೇವತೆಯಾಗಿ ಪೂಜಿಸ್ತಾ ಇರ್ತಾರೆ. ಸೊ ಆಮೇಲೆ ಇದು ಮುಂದೆ ಹೋಗ್ತಾ ಹೋಗ್ತಾ ದ್ವಾಪರ ಯುಗದಲ್ಲಿ ಪಾಂಡವರು ಅಶ್ವಮೇಧ ಯಾಗ ಮಾಡುವಾಗ ಅಲ್ಲಿನ ಯಾತ್ರೆ ಸಮಯದಲ್ಲಿ ಅರ್ಜುನ, ಅನುಸಾಲ್ವ ಇಲ್ಲಿ ಯುದ್ಧ ಆಗುತ್ತೆ. ಸೊ ಅದೆಲ್ಲ ಆದಮೇಲೆ ಈ ಜಾಗಕ್ಕೆ ರಾಘವೇಂದ್ರ ಸ್ವಾಮಿಗಳು ಬಂದು ನೆಲೆಸ್ತಾರೆ. ಇಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಬಂದ ನಂತರ ಇಲ್ಲಿ ಮಂತ್ರಾಲಯ ಅಂತಾನೆ ಹೆಸರು ತಗೊಳ್ಳುತ್ತೆ. ರಾಘವೇಂದ್ರ ಸ್ವಾಮಿಗಳು ಮಧ್ವ ಮತ ಸಂಪ್ರದಾಯವನ್ನು ಆಚರಿಸ್ತಾ ಇರ್ತಾರೆ. ಅಂದರೆ ಆ ಸಂಪ್ರದಾಯವನ್ನು ಅವಲಂಬಿಸಿ ಅವರು ಕೂಡ ಸಶರೀರವಾಗಿ ಇಲ್ಲಿ ಬೃಂದಾವನಸ್ಥರಾಗ್ತಾರೆ. 1671 ಅಂದರೆ ಕ್ರಿಸ್ತ ಶಕ 1671ರಲ್ಲಿ ಗುರುವಾರನೇ ಅವರು ಸಶರೀರವಾಗ್ತಾರೆ ಅಂತ ಕೂಡ ಎನ್ನಲಾಗಿದೆ. ಇವರನ್ನ ರಾಯರು, ಮಂತ್ರಾಲಯ ಪ್ರಭುಗಳು ಅಂತ ಕೂಡ ಕರೀತಾರೆ. ರಾಯರು ಬಂದು ನೆಲೆಸಿದ ಮೇಲೆ ಇದು ಒಂದು ಪುಣ್ಯಕ್ಷೇತ್ರವಾಗಿ ಹೊರಹೊಮ್ಮುತ್ತೆ. ಗುರು ನೀನೇ ದೈವ. ಸೊ ಇವಾಗ ಊಟ ಮಾಡಕ್ ಹೋಗ್ತಾ ಇದೀವಿ. ಅಂದ್ರೆ ಭೋಜನ, ಪೂರ್ಣ ಭೋಜನಕ್ಕೆ
ತೀರ್ಥ ಪ್ರಸಾದಕ್ಕೆ. ಸಾವಿರಾರು ಭಕ್ತರು ಬಂದಿದ್ದಾರೆ ಅನ್ನ ಸಂತರ್ಪಣೆಗೆ. ಸೊ ಅನ್ನ ಪ್ರಸಾದ ಸ್ವೀಕರಿಸೋಕೆ ನೋಡಿ ಎಷ್ಟು ಜನ ಇದೆ. ಯಾದಗಿರಿ, ಯರಿಗೇರಿ. ಇಲ್ಲಿ ಯಾರ ಜೊತೆ ಬಂದಿದ್ಯಾ? ಎಲ್ಲಿ ಕೇಳ ಇವಾಗ. ನಿನ್ಗೆ ಯಾರಿಷ್ಟ? ಅಪ್ಪು ಇಷ್ಟನಾ? ನನಗೂ ಅಪ್ಪು ಇಷ್ಟ. ನಿನ್ನ ಹೆಸರೇನು? ನಿನ್ನ ಹೆಸರೇನು? ವೀರೇಶ್. ಅಪ್ಪು ಅಂತ ಇಕ್ಕೊಬೇಕು ತಾನೆ? ಡ್ಯಾನ್ಸ್ ಮಾಡ್ತೀಯಾ? ಯಾಕಿಷ್ಟ ಅಪ್ಪು? ಯಾಕಿಷ್ಟ ಅಪ್ಪು? ಆಮೇಲೆ ಹಾ, ಇವಾಗ ನಿಮ್ಮ ಅಪ್ಪನ ಕಾಲ್ ಮುರಿದೋಯ್ತಲ್ಲ, ಏನಕ್ಕೆ ಮುರಿದಿರೋದು? ಹಾ, ನಿಮ್ಮ ಅಕ್ಕಂಗೆ ಏನಾಗೈತೆ? ನಿಮ್ಮ ಅಕ್ಕಂಗೆ, ನಿಮ್ಮಮ್ಮಗೆ ಏನಾಗೈತೆ? ಏನಕ್ಕೆ ಬಂದಿದ್ದೀವಿ ಇಲ್ಲಿಗೆ? ಬರ್ಲಿ ಬಿಡ. ಇಲ್ಲಿಗೆ ಏನಕ್ಕೆ ಬಂದಿದ್ಯಾ? ಇಲ್ಲಿ ಯಾರು ಕೊಡ್ತಾರೆ ದುಡ್ಡು? ಹಚ್ಚುತ್ತೀಯಾ? ನೀನು ನಾಮ ಹಚ್ಚುತ್ತೀಯಾ? ಹೌದಾ? ಒಂದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀಯಾ? ಒಂದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀಯಾ? 200-300. ಸ್ಕೂಲ್ಗೆ ಹೋಗಲ್ವಾ? ಇವಾಗ ರಜಾ ಇದೆಯಾ? ನಿಮ್ಮ ಅಕ್ಕ ಏನ್ ಮಾಡ್ತಾರೆ? ಗಿಣಿ ಪಂಚಾಂಗ. ದೊಡ್ಡವನಾದ್ಮೇಲೆ ಏನಾಯ್ತೀಯಾ? ಹೀರೋ ಆಯ್ತಾ? ಅಪ್ಪು ತರ ಆಗು. ಇಲ್ಲಿಗೆ ಸಹಸ್ರಾರು ಭಕ್ತರು ಬರ್ತಾರೆ. ಭಕ್ತಾದಿಗಳು ಬಂದ ಮೇಲೆ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ರಾಯರ ಸೇವೆಯನ್ನು ಮಾಡಿ ತಮ್ಮ ಇಷ್ಟಾರ್ಥಗಳನ್ನ ರಾಯರ ಬಳಿ ಹೇಳ್ಕೊಂತಾರೆ. ನಾವಿದ್ವಿ ಅಭಯ ಆಂಜನೇಯ ಟೆಂಪಲ್ ಹತ್ರ. ಸೊ ಪ್ಲೀಸ್ ಅಭಯ ಆಂಜನೇಯ ಒಂದ್ಸಲ ಜೈ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಂದ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನ ನೋಡೋಣ ಅಂತ ಹೊರಟ್ವಿ. ಆಟೋದಲ್ಲಿ ಆಕ್ಚುಲಿ ಆಟೋ ಮಾಡಿಕೊಂಡು. ಸೊ ಗುರು ರಾಘವೇಂದ್ರ ಸ್ವಾಮಿಗಳು ಪಂಚಮುಖಿ ಆಂಜನೇಯನಿಗಾಗಿ 12 ವರ್ಷಗಳ ಕಾಲ ಇಲ್ಲಿ ತಪಸ್ಸು ಮಾಡಿದ್ರು ಅಂತ ಜನ ಹೇಳ್ತಾರೆ, ಮತ್ತು ಇತಿಹಾಸ ಹೇಳುತ್ತೆ. ಇಲ್ಲಿ ಆಂಜನೇಯ ಸ್ವಾಮಿ ವರಹ ಮತ್ತು ಗರುಡ ಮತ್ತು ನರಸಿಂಹ, ಹಯಗ್ರೀವ ಮತ್ತು ಹನುಮಂತ ಹೀಗೆ 5 ತಲೆ ಅಂದರೆ 5 ಮುಖಗಳೊಂದಿಗೆ ರಾಘವೇಂದ್ರ ಸ್ವಾಮಿ ಅವ್ರ ಮುಂದೆ ಪ್ರತ್ಯಕ್ಷನಾಗಿ ಅವ್ರಿಗೆ ದರ್ಶನವನ್ನು ನೀಡಿದ್ದಾರೆ ಅಂತ ಒಂದು ಇತಿಹಾಸ ಇದೆ. ರಾಘವೇಂದ್ರ ಸ್ವಾಮಿಗಳು ಆ ಹನುಮಂತನನ್ನು ನೋಡುತ್ತಿದ್ದಂತೆ ಅವರು ಹಾಡಿ ಹೊಗಳಿ ನಂತರ ಅವರು ಜೀವಂತ ಸಮಾಧಿ ಆದರು ಅಂತ ಕೂಡ ಹೇಳಲಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಜೋಡಿ ಪಾದರಕ್ಷೆಗಳು, ಅಂದರೆ ಆಂಜನೇಯ ಸ್ವಾಮಿಯ ಪಾದರಕ್ಷೆಗಳು ಇವು ಅಂತಾನೆ ಜನ ನಂಬ್ತಾರೆ. ನೋಡೋಣ ಯಾವ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗುತ್ತೆ ಅಂತ. ಹಿಂಗೆ ಕಣ್ಬಿಟ್ಕೊಂಡು ಹಿಂಗೆ ಗುರಾಯಿಸ್ತಾ ಇರೋ ಥರ ಇದೆ ಅಲ್ವಾ? ಅಂತ ಈಗ ಅದು ಸಡನ್ನಾಗಿ ಎದ್ಕೊಂಡ್ಬಿಟ್ರೆ ಹೆಂಗಿರುತ್ತೆ?
ಖುಷಿ ಆಗ್ಬಿಡ್ತೀವಿ. ಹಿಂಗೆ ಹಿಂಗೆ ಎದ್ದು ಹಿಂಗೆ ನಿಂತ್ಕೊಬಿಟ್ಟು ಬೇಸಿಗೆ ಗುರು, ಇವಾಗ ಮಾತ್ರ ಆಂಧ್ರಕ್ಕೆ ಬರಬೇಡಿ. ನಂತರ ನಾವು ಹೋಗಿದ್ದು ರಾಯರು ವಿಶ್ರಾಂತಿ ಪಡಿತಿದ್ದ ಸ್ಥಳಕ್ಕೆ. ಇಲ್ಲಿ ರಾಯರೆಲ್ಲ ಏನೇನೆಲ್ಲ ಪವಾಡ ಮಾಡಿದ್ರು, ಅವರಿದ್ದಾಗ ಹೆಂಗೆಲ್ಲ ಪವಾಡ ನಡೀತಿತ್ತು ಅನ್ನೋದನ್ನ ಒಂದು ಸ್ಟೋರಿನೇ ಫೋಟೋ ಮುಖಾಂತರ ಹಾಕಿದ್ದಾರೆ. ಅದೆಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನೋಡೋಕ್ಕೆ. ಜೊತೆಗೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಈ ಸ್ಥಳದಲ್ಲೇ ಆ್ಯಕ್ಚುಲಿ ವಿಶ್ರಾಂತಿ ಪಡಿತಿದ್ದ ಸ್ಥಳ ಅಂತ ಹೇಳಲಾಗುತ್ತೆ. ಅಲ್ಲಿ ರಾಯರು ಪೂಜೆ ಮಾಡ್ತಿದ್ದಂಥ ಒಂದು ಚಿಕ್ಕ ವಿಗ್ರಹ ಸಹ ಇದೆ. ಪಾಂಡುರಂಗ ವಿಗ್ರಹನೂ ಸಹ ಅಲ್ಲಿದೆ. ತುಂಬ ಚೆನ್ನಾಗಿತ್ತು ಇದೆಲ್ಲ ನೋಡಿದಾಗ. ಆಗಿನ ಕಾಲದಲ್ಲಿ ಇದ್ದಿದ್ದ ಜನಗಳೇ ಎಷ್ಟು ಪುಣ್ಯ ಮಾಡಿದ್ರು ಅಲ್ವಾ ರಾಯರ ಜೊತೆ ಬಾಳಿ ಬದುಕಕ್ಕೆ ಅಂತ ಅನಿಸುತ್ತೆ. ನಮಗಂತೂ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾವೆಲ್ಲ ಹೋಗಿದ್ದು. ಇಲ್ಲಿ ನೀವು ನೋಡ್ತಾ ಇರೋದೇನೆಂದರೆ ರಾಯರು ಹೇಗೆ ಹುಟ್ಟಿದ್ರು, ಅವ್ರ ಅಪ್ಪ ಅಮ್ಮ, ಅವ್ರ ಹಿನ್ನೆಲೆ ಏನು, ಆ್ಯಂಡ್ ಅದ್ರದ್ದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಏನು ಎತ್ತ ಅಂತ. ಎಲ್ಲ ತುಂಬಾ ಚೆನ್ನಾಗಿತ್ತು. ನಮಗಂತೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾಗಲೋಕ ಅಂತಿದು. ಗಣೇಶ ಇದು ನಾಗಲೋಕ ಅಲ್ಲ. ಇಲ್ಲಿ ಶ್ರೀ ನಾಗಲೋಕ ಅಂತಲ್ಲ, ಇದ್ರೊಳಗಡೆ ನಾಗಲೋಕ ಇದೆ. ನೋಡಿ ಹಾಕಿಲ್ವಾ? ನದಿ, ನೀರಿಲ್ಲ. ಲಿಂಗ ನೋಡಿ ಕಾಣಿಸ್ತಾ ಇದೀನ? ಅಪರ್ಣಾಚಾರ್ಯವರು ಸಮಾಧಿ ಅಲ್ವಾ? ಸಮಾಧಿ ಅಲ್ವಾ ಇದು? ಏಕಶಿಲ ಬೃಂದಾವನ ಅಂತ ಐತೆ. ವಿಶ್ರಾಂತಿ ಮಾಡ್ತಾ ಅಲ್ಲಿ ಏನು ಗಿಡ ಏನೋ ಮಾಡ್ತಾವ್ರೆ ಇಲ್ಲಿ. ಫೋಟೋ ವಿಡಿಯೋ ಬರ್ತಿದ್ರೆ ಅಪ್ಪು ಇಸ್ಕೊಂಡು ಮಾಡಿ ನೀಟಾಗಿ. ಕಾಣಿಸ್ತಾ ಇದ್ದೀನ ನಾನು? ಅರೆ ಮಂತ್ರಾಲಯ ಮಂತ್ರಾಲಯ ಮಂತ್ರಾಲಯ. ಅದು ಇಲ್ಲ ಎಲ್ಲ ಮಂತ್ರಾಲಯ ಟ್ರಿಪ್ ಎಲ್ಲ ಆಯಿತು. ಇವಾಗ ಟ್ರೈನ್ ಬರುತ್ತೆ 6:45ಗೆ. ಬಂದಿದ್ದೀವಿ. ಇನ್ನು ಟ್ರೈನ್ಗೆ 30 ಮಿನಿಟ್ಸ್ ಟೈಮ್ ಇದೆ. ಇವಾಗ ಚೆಕ್ಕಿಂಗ್ ಆಗೋಣ ಅಂತ ಹೋಗ್ತಾ ಇದ್ದೀವಿ. ಗೈಸ್, ವೆರಿ ಸ್ಯಾಡ್ ನ್ಯೂಸು. ಏನಂದರೆ ಆ್ಯಕ್ಚುಲಿ ನಮ್ಮದು ಟ್ರೈನ್ ಇದ್ದಿದ್ದು 6:45ಕ್ಕೆ. ನಾವು ಒಂದು 6:25-30ಗೆ ಬಂದಿದ್ವಿ. ಕಾಯ್ತಾ ಇದ್ವಿ. 6:45 ಮೇಲಾಯಿತು. ಇದ್ದಕ್ಕಿದ್ದಂಗೆ ಅಪ್ಡೇಟ್ ಬಂತು 5 ಅವರ್ ಲೇಟ್ ಆಗುತ್ತೆ ಅಂತ. ಇವಾಗ ಆ್ಯಕ್ಚುಲಿ 6 ಅವರ್ ಡಿಲೇ ತೋರಿಸ್ತಾ ಇದೆ. ಸಖತ್ ಬೇಜಾರಾಗ್ತಾ ಇದೆ. ವೆರಿ ಡಿಸಪಾಯಿಂಟ್. ಅದು ಇಂಡಿಯನ್ ರೈಲ್ವೆ ಸಿಸ್ಟಮ್ ಅದೇನು ಅಂತ ಗೊತ್ತಿಲ್ಲ ಆ್ಯಕ್ಚುಲಿ. ಸಖತ್ ಅಂದರೆ ಸಖತ್ ಬೇಜಾರು. 6 ಅವರು ಈ ಸ್ಟೇಷನಲ್ಲಿ ತೋರಿಸು. ಸ್ಟೇಷನು ಏನು ಮಾಡೋದು ಗುರು? 6 ಅವರು ಇಷ್ಟು ಜನ ವೆಯ್ಟ್ ಮಾಡ್ತಾವ್ರೆ. ಲಿಟ್ರಲಿ 6 ಅವರ್ ವೇಸ್ಟು. ಟೈಮ್ ವ್ಯಾಲ್ಯೂ ಇವಾಗ ಗೊತ್ತಾಗುತ್ತೆ ನಮಗೆ.
ಎಷ್ಟೊಂದು ಟೈಮ್ ವೇಸ್ಟ್ ಮಾಡ್ತೀವಲ್ಲ, 6 ಅವರ್ ಟೈಮ್ನ ಕಳೆಯೋದು ಇವಾಗ ಗೊತ್ತಾಗುತ್ತೆ ಹೆಂಗೆ ಏನು ಅಂತ. ಸೆಕೆ ಬೇರೆ, ಇಲ್ಲ ಆಂಧ್ರದಲ್ಲಿ ಹೆವಿ ಬಿಸಿಲು, ಸೆಕೆ. ಅದೇ ರಿಸರ್ವೇಶನ್ ಮಾಡಿದ್ದೇನೆ, ಬೇಜಾರಾಗಿದೆ. ಈಗ ಬಸ್ಸಲ್ಲೂ ಹೋಗಂಗಿಲ್ಲ, ಏನೂ ಇಲ್ಲ, ರೀಫಂಡ್ ಹೋಗಲ್ಲ. 2000+ ಪೇ ಮಾಡಿರೋದು, ಏನು ಮಾಡೋಕ್ಕಾಗಲ್ಲ. ವಿಧಿಯಾಟ ದೂರ ದೂರ. ಅಯ್ಯೋ, ನಮಗಿಂತ ಮುಂಚೆ ಬಂದು ಟ್ರೈನ್ ಎಲ್ಲ ಹೋಯ್ತವೆ. ಏನು ಇದು ಜನ, ನಾವು ಆದ್ಮೇಲೆ ಬಂದಿದ್ದೆಲ್ಲ ಹೋಯ್ತವೆ. ಬೇಡಪ್ಪ. ಎಷ್ಟು ಇವಾಗ ಟೈಮು? ಸಮಯ 9 ಗಂಟೆ. ನಾವು 3 ಅವರ್ ಕಾಯ್ಬೇಕು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಕರೆಕ್ಟ್ ಬ್ರೋ. S5 ಇಲ್ಲೇ ಕೂತಿದ್ದೇವೆ ನಾವು. ನಿನ್ನೆ ಬಂದಿದ್ದು ಟ್ರೈನು ಫ್ರೆಂಡ್ಸ್, ಇದು ನಿನ್ನೆ ಕೂತಿದ್ದು. ಗಾಳಿ 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 ಅಂತಿದ್ದಲ್ಲ, ಮಳೆನೇ ಬರ್ತಿದ್ದೀವಿ. ಮಕ್ಳಿಗೆ ಊಟ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಮ್ಮೆ ಬೆಳ್ದಂಗೆ ಬೆಳೆದವೆ, ನಾನೇ ಬೆಳೆದಿವೆ. ಮೈ ಗಾಡ್, ಆಕ್ಚುಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ನಾವೆಲ್ಲ ರೈಲ್ವೆ ಸ್ಟೇಷನಲ್ಲೇ ಇದ್ದೀವಿ ಇನ್ನ, ಬಿಕಾಸ್ ಟ್ರೈನ್ ಇರೋದು 1 ಗಂಟೆಗೆ. ನೋಡಿ ಅಲ್ಲೆಲ್ಲ ಇವಾಗ ಊಟ ಮಾಡ್ತಾ ಇದ್ದಾರೆ. ಇಷ್ಟೊತ್ತವರೆಗೂ ಲೂಡೋ ಆಡ್ತಾ ಇದ್ವಿ. ಮಳೆ ಬಂದು ಇಲ್ಲೆಲ್ಲ ಸೋರ್ತಾ ಇದೆ, ಅದಕ್ಕೆ ಎಲ್ಲ ಜಾಗ ಖಾಲಿ ಮಾಡ್ತವ್ರೆ. ಇಲ್ವಾ, ಮಳೆ ಬರ್ತಾ ಇದೆ, ಮಳೆ. ಟ್ರೈನ್ ಇಲ್ಲದೆ ಮಳೆ ಬಂದು ಮಳೆಯಲ್ಲಿ ನೆನ್ಕೊಂಡು ಇದು ಒಂದು ಜೀವನ ಅಂತ ಅನಿಸ್ತಾ ಇಲ್ಲ. ಬ್ಯಾಗ್ಗಳು, ಮಳೆ. ಅಲ್ಲಿತ್ತು ಲಗೇಜು, ಆಮೇಲೆ ಅಲ್ಲೋಯ್ತು, ಈಗ ಇಲ್ಲಿ ಬಂದಿದೆ. ಸೊ ಬಾಯ್ಸ್ ಇಲ್ಲಿ ಕೂತಿದ್ದಾರೆ. Sir, we have family also. Who is responsibility? We have already waiting from 7 hours. This is the way service you giving. This is the way you giving service. Who are all coming? Nobody came to given any information. This is the way you giving service to public. You are giving free service. और कंप्लेंट नंबर आल्सो नॉट कनेक्टिंग नहीं है, वो कनेक्टिंग नहीं है सर। हम किसको बात करते हैं सर, हम किसको बात करते हैं? सुनो एक बात, हम पैसा दिया था 7 hours वी आर वेटिंग। मेरी बात सुनो, मैं क्या बोला, 1 मेंबर साहब का प्रॉब्लम सॉल्व होता। वो कनेक्टिंग नहीं है, कनेक्टिंग नहीं है। डिस्टर्ब नहीं करना था। क्या डिस्टर्ब? तुम डिस्टर्ब करते हैं हमको। लेते पैसे सेंट्रल के, हमें स्टेट वाले उसको दे, क्या उसको बोलना। नेक्स्ट बोलता इधर, नेक्स्ट में क्या करता, पूरा रेट इधर बंद करता, मैं बैठता इधर जाके। ಸರ್ ಅವ್ರಿಗೆ ಹೇಳ್ಬಾರ್ದು, ಮಾಡ್ಬಿಟ್ಟೆ ತೋರಿಸ್ಬೇಕು ಅವಾಗಲೇ. ಅಲ್ಲಿ ಅಲ್ಲ ಸರ್, ಅಲ್ಲಿ ಪೊಲೀಸವ್ರು ನಿಂತವ್ರೆ, ಅವರು ಏನು ಮಾತಾಡಿಲ್ಲ ಒಂದು ಮಾತುನು.
ಏನು ಎತ್ತ ಅಂತ ಫೈನಲಿ ಇನ್ನೊಂದು 5-10 ನಿಮಿಷದಲ್ಲಿ ಗಾಡಿ ಬರುತ್ತೆ ಅಂತ ಅನೌನ್ಸ್ ಮಾಡಿದ್ರೆ. ಸೊ ಎಲ್ಲರೂ ತುಂಬಾ ಭಾವುಕ, ಏನದು ಮುಖದಲ್ಲೂ ಸಂತೋಷ ಉಕ್ಕಿ ಹರಿತಾ ಇದೆ. ಅಲ್ಲ ಭಾವುಕ ಅಲ್ಲ, ಏನಂತಾರೆ ಅದು, ಅದಾಗಿ ನೋಡ್ತಾವ್ರೆ, ಎದುರು ನೋಡ್ತಾವ್ರೆ ಟ್ರೈನ್ ಬರೋದು. ಸೊ ನಮ್ಮ ಪರಿಸ್ಥಿತಿ ಯಾರಿಗೂ ಹೇಳ್ಬಾರ್ದು, ಆ ಥರ ಆಗಿತ್ತು. ಇವರಂತೂ ಕಣ್ಣೇ ಮುಚ್ಚಿಲ್ಲ, ಅದಕ್ಕೆ ಇವಾಗ ಕಣ್ಣು ಮುಚ್ಚಕ್ಕೆ ಆಯ್ತಾ ಇಲ್ಲ. ಇವ್ರ ಪಾತ್ರ ತುಂಬಾ ಇದೆ. ಸೊ ಟ್ರೈನ್ ಬಂತು, ಎಲ್ಲ ಹತ್ಕೊಂಡ್ವಿ, ಯಲಹಂಕದಲ್ಲೇ ಇಳಿದ್ವಿ. ಆದರೆ ಮತ್ತೆ ಮೆಜೆಸ್ಟಿಕ್ ಟ್ರೈನ್ ಹತ್ತೋ ಬದಲು ಹತ್ತಿದ್ವಿ ಚಿಕ್ಕಬಳ್ಳಾಪುರ. ಎಲ್ಲಿದೆ ಸೋನು? ಟ್ರೈನಲ್ಲಿ ಶತಾಬ್ದಿ ಎಕ್ಸ್ಪ್ರೆಸ್ ಅಲ್ಲಿ ಇದ್ದೀನಿ. ಎಲ್ಲಿ ಹೋಗ್ತಾ ಇರ? ಬಳ್ಳಾಪುರ. ಹೆಂಗ ಅನ್ನಿಸ್ತಿದೆ ಈ ಟೈಮಲ್ಲಿ? ಬೇಡ, ಎಲ್ಲ ಪ್ರಾಬ್ಲಮ್ ಮಾಡಿರೋದು ಇವರಿಬ್ರೆ. ಬುದ್ಧಿವಂತರು ಕೇಳಿಸ್ಕೊಳ್ಳೋ ಇದೇ ಇಲ್ಲ, ಅದು ಬಿಡೋದು ಬಂದಂಗೆ ಆವಾಗ ಸುಮ್ಮನೆ. ಚಿಕ್ಕಬಳ್ಳಾಪುರ ಅಂತ ಗೊತ್ತಾದ್ಮೇಲೆ ಅಲ್ಲೇ ಇಳ್ಕೊಂಡು ಈಗ ಟಿಫನ್ ಮಾಡಕ್ಕಂತ ಹೋಗ್ತಾ ಇದ್ವಿ. ಬಿಕಾಸ್ ಆಲ್ರೆಡಿ ತುಂಬಾ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಈ ಎಲ್ಲ ಪಾತ್ರಗಳಿಗೂ ಸೂತ್ರಧಾರ ಯಾರಂದ್ರೆ ಇವನೇ, ಸಚಿನ್ ಗೌಡ. ಯಾರಾದ್ರೂ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಇವನ್ನ ಕಾಂಟ್ಯಾಕ್ಟ್ ಮಾಡಿ ತಪ್ಪು ದಾರಿ ತೋರಿಸಿ 3 ದಿನ ಇರೋ ಟ್ರಿಪ್ನ 1 ವಾರ ಮಾಡಿ. ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀವಿ ಇವಾಗ. ಎಲ್ಲಿಂದ? ಬೆಂಗಳೂರಿಂದ. ಏನಕ್ಕೆ? ಜಸ್ಟ್ ಟಿಫನ್ ಮಾಡಕ್ಕೆ ನಮ್ಮ ಹುಡುಗರು ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡ್ಬಂದವ್ರೆ. ನಿನ್ನಿಂದ ನಾವು ಅನ್ಭವಿಸ್ತಾರ ನೋಡಿ. ದೊಡ್ಡ ಗೈಡ್ ತರ ಹೋಗ್ಬಿಡ್ತಾರೆ ಮುಂದಕ್ಕೆ, ಗೋಲಿ ಗೈಡ್ ತರ ಆಗ್ಬಿಟ್ಟವ್ರು. ನಾವು ಹಿಂಗೆ ಬೀದಿಗೆ ಹೋಗ್ಬಿಡ್ತೀವಿ. ಅದಕ್ಕೆ ಹೇಳೋದು, ಯಾರು ಅವ್ರ ತಕ್ಕದಾಗಿ ಕ್ಲೀನಾಗಿ ಬುದ್ಧಿವಂತಿಕೆ ಏನಿದೆ. ಸೋನಕ್ಕ ಎಷ್ಟು ಬುದ್ಧಿವಂತ ಅಂದ್ರೆ ಫೋನ್ ಮಾಡಲಿಲ್ಲ. ಸೊ ಇಲ್ಲಿ ಬಂದು ಒಂದು ಒಳ್ಳೆ ಗಣೇಶ ನೋಡಿದ್ವಿ. ಇಷ್ಟು ದೊಡ್ಡ ಗಣೇಶ ನೀವು ನೋಡೋಕೆ ಚಾನ್ಸೇ ಇಲ್ಲ. ಚಿಕ್ಕಬಳ್ಳಾಪುರ ಬಂದರೆ ನೋಡ್ಬಿಡಿ. ನೋಡಿ, ಮಕ್ಕಳಿಗೆಲ್ಲ ಗಣೇಶ ತೋರಿಸ್ತಾ ಇದ್ದೀನಿ. ಬೆಂಗಳೂರಲ್ಲಿ ಫಸ್ಟ್ ಇದು ಯಾಕೋ ಬನ್ನಿ 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 ಬಂದ್ರ ಅಂತ ಅನ್ನಂಗೈತೆ. ಸೊ ಟಿಫನಿಗೆ ಕೂತಿದ್ದೀವಿ. ಅರೆ ಕೇಳಿದ್ರು ಮಂತ್ರಾಲಯಕ್ಕೆ ಹೋಗಿದ್ವಿ, ಮೆಜೆಸ್ಟಿಕ್ಕಿಗೆ ಬಂದ್ವಿ ಅಂತ ಹೇಳ್ಬೇಕು. ಚಿಕ್ಕಬಳ್ಳಾಪುರದಲ್ಲಿ ಹೋಟ್ಲ್ ಹೆಸರು ಚೆನ್ನಾಗಿತ್ತು. ಹೋಟ್ಲ್ ಹೆಸರು ಹೇಳಿ. ಊಟ ಬಿಸಿಬೇಳೆ ಬಾತ್ ಪರೋಟ. ಮಸಾಲೆ ದೋಸೆ ಹೆಂಗಿದೆ ಸೋನು? ನೋಡ್ದ, ಅಲ್ಲಿಂದ ಇಲ್ಲಿವರೆಗೂ ಮಸಾಲೆ ದೋಸೆ ಫೈನಲಿ ಎಲ್ಲರಿಗೂ ಇದೆಲ್ಲ ನೋಡಿ ತುಂಬಾ ಕನ್ಫ್ಯೂಷನ್ ಆಗ್ತಾ ಇರಬೇಕು. ಏನು ಚಿಕ್ಕಬಳ್ಳಾಪುರಕ್ಕೆ ಹೋದ್ರು, ಯಲಹಂಕದಲ್ಲಿ ಹಿಡಿದಿದ್ದೀವಿ ಅಂದ್ರು, ಏನಿದು ಅಂತ. ಬಟ್ ಆಗಿದ್ದೇನೆಂದರೆ ನಮ್ಮದು ಟ್ರೈನು 6:45 ಇದ್ದಿದ್ದು ಮಂತ್ರಾಲಯದಿಂದ ಬ್ಯಾಂಗ್ಳೂರಿಗೆ ಬಂದಿದ್ದು. ಅದು 2:30ಗೇನೋ ಬಂತು. ಅದು ಮಾರನೇ ಬೆಳಗ್ಗೆ ನಮ್ಮದು ಮಾರ್ನಿಂಗ್ ಒಂದು 8:30ಗೇನೋ ಯಲಹಂಕದಲ್ಲಿ ಇಳಿದ್ವಿ.
ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಯಲಹಂಕದಲ್ಲಿ ರೈಲ್ ಇಳಿದ ಮೇಲೆ ಮೆಜೆಸ್ಟಿಕ್ಕಿಗೆ ಇನ್ನೊಂದು ಲೋಕಲ್ ಟ್ರೈನ್ ಹತ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಕ್ಯಾಬಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಹುಡುಗರು ಮಿಸ್ ಮಾಡಿಕೊಂಡು ಯಲಹಂಕದಿಂದ ಮೆಜೆಸ್ಟಿಕ್ ಟ್ರೈನ್ ಹತ್ತೋ ಬದಲು ಚಿಕ್ಕಬಳ್ಳಾಪುರ ಟ್ರೈನ್ ಹತ್ತಿ ಫುಲ್ಲು ಎಡವಟ್ಟು ಮಾಡಿಕೊಂಡ್ರು. ಸೊ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಟಿಫನ್ ಮಾಡಿ ಅಲ್ಲಿಂದ ಬಸ್ಸಲ್ಲಿ ರಿಟರ್ನ್ ಬ್ಯಾಂಗ್ಳೂರಿಗೆ ಬಂದು ಈಗ ಆಟೋದಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ. ಇಷ್ಟು ನಮ್ಮ ಮಂತ್ರಾಲಯ ಜರ್ನಿ ಆಗಿತ್ತು. ಯಾರ್ಯಾರಿಗಿದೆಲ್ಲ ಫನ್ನಿ ಅನಿಸುತ್ತೆ, ಇಷ್ಟ ಆಗುತ್ತೆ, ಕಾಮಿಡಿ ಅನಿಸುತ್ತೆ, ಏನು ಅನ್ಸಿದ್ರು ಕಮೆಂಟ್ ಮಾಡಿ. ನಮಗಂತೂ ಸಕ್ಕತ್ತಾಗಿತ್ತು, ಸೂಪರಾಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. And please do like, share, comment and subscribe our channel. Thank you so much.